ನಮ್ಮ ಹಾಸನ ಜಿಲ್ಲೆ ನೋಡ್ಬೋದು ಯಾವ ಥರ ಹಾಸನಾಂಬ ದೇವಸ್ಥಾನ ವರ್ಷಕ್ಕೊಂದ್ಸಲಿ ಓಪನ್ ಆಗಿರುವ ದೇವಸ್ಥಾನವನ್ನು ನೋಡ್ಬೋದು ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ. ವರ್ಷಕ್ಕೊಂದ್ಸಲಿ ಹಾಸನಾಂಬ ದೇವಸ್ಥಾನವನ್ನು ಓಪನ್ ಮಾಡ್ತಾರೆ. ಡೆಕೋರೇಷನ್ ಹಂಗೆ ಅದ್ಭುತವಾಗಿರುತ್ತೆ ಡೆಕೋರೇಷನ್. ಇವಾಗ ನೀವು ನೋಡ್ತಾ ಇರೋದು ದೇವಸ್ಥಾನದ ಒಳಗಡೆ ಭಾಗವನ್ನು. ಇದು ಸಿದ್ದೇಶ್ವರ ದೇವಸ್ಥಾನ. ಹಾಯ್ ನಮಸ್ತೆ ಫ್ರೆಂಡ್ಸ್, ನೋಡ್ಬೋದು ನೀವು ಅದ್ಭುತವಾದ ಹಾಸನಾಂಬ ದೇವಸ್ಥಾನ ಓಪನ್ ಆಗಿದೆ ಅಂತ. ಸುತ್ತಲೂ ನೋಡ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ಅಂತ. ಇನ್ನೂ ಓಪನ್ ಆಗಿಲ್ಲ. ಇದು ಒಡವೆ ಇಡ್ತಾರಲ್ಲ ಆವಾಗ ಬಂದಿರೋದು. ನಾವು ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ. ಸಿದ್ದೇಶ್ವರ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಆಗಿತ್ತು, ಅದೆಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಇಲ್ಲಿಗೆ ಬಂದೆ. ನೋಡಿ ಒಳಗಡೆ ಯಾವ ಥರ ಇದೆ. ಇನ್ನೂ ಎಲ್ಲಾನು ತಂದಿಡ್ತಿದ್ದಾರೆ ನೋಡಿ. ಎಲ್ಲ ಅಧಿಕಾರಿಗಳು ಇದ್ದಾರೆ. ಇದರಲ್ಲಿ ದೀಪ ಉರಿತಾ ಇದೆ ನೋಡಿ. ಇದು ಮೈನ್ ದೇವಸ್ಥಾನ ಇದು. ಇಲ್ಲಿ ನೋಡಿ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಇನ್ನೂ ಎಲ್ಲ ಕೆಲಸ ಮಾಡ್ತಾಯಿದ್ರು. ನನಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಒಳಗಡೆ. ಇದೇ ಫಸ್ಟು ನಾನು ಬಂದಿರೋದು ವೀಡಿಯೋ ಮಾಡ್ಕೊಂಡು ಇಲ್ಲಿಗೆ. ಹಾಗೆ ನಾನು ಸಪೋರ್ಟ್ ಮಾಡಿ ನನ್ನ ಚಾನಲನ್ನು HSN ಕನ್ನಡ ಅಂತ ನನ್ನ ಚಾನಲ್ಲು. ಸಪೋರ್ಟ್ ಮಾಡೋ ಈ ಥರ ವೀಡಿಯೋನ ಮುಂದೆನೂ ಮಾಡ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ಇದು ಮುಂದ್ಗಡೆ ದ್ವಾರ. ಇದು ಅದು ಮುಂದ್ಗಡೆ ವೆಂಕಟೇಶ್ವರ ಪೋಸ್ಟರ್ ಹಾಕಿದ್ದಾರೆ, ನೋಡ್ಬೋದು ನೀವು. ನೋಡಿ ಇದು ಮುಂದ್ಗಡೆ ದ್ವಾರ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನು ತಯಾರಿ ಮಾಡ್ತಾವ್ರೆ. ಇನ್ನು ಬೆಂಡೆಲ್ಲ ಹಾಕಿದ್ದಾರೆ, ಹೂವೆಲ್ಲ ಡೆಕೋರೇಷನ್ ಆಗಿಲ್ಲ. ನೀವು ನೋಡ್ಬೋದು ಗೋಪುರ ಮಾತ್ರ ಕೂರಿಸಿದ್ದಾರೆ. ಹಿಂದ್ಗಡೆ ಪಕ್ಕದಲ್ಲಿ ನೀವು ನೋಡ್ಬೋದು ಎಲ್ಲ ಬ್ಯಾರಿಕೇಡ್ರ್ ಎಲ್ಲ ತಂದು ಇಡ್ತಾವ್ರೆ. ಸುತ್ತಲೂ ನೋಡ್ಬೋದು ನೀವು ಹಾಸನಕ್ಕೆ ಬನ್ನಿ, ಚೆನ್ನಾಗಿರುತ್ತೆ. ಈ ಸಲ ಮುಂದಿನ ಸಲಕ್ಕಿಂತ ಈ ಸಲ ತುಂಬ ಚೆನ್ನಾಗಿದೆ ಹಾಸನಾಂಬ ದೇವಸ್ಥಾನ. ಇದು ಸಂತೆಪೇಟೆ ಇರುವ ಬ್ಯಾರಿಕೇಡ್ರು. ಇದು ಒಳಗಡೆ ಲೇನಿಗೆ ಹೋಗ್ತೀವಲ್ಲ ಆ ಜಾಗ. ಇದು ತುಂಬ ಚೆನ್ನಾಗಿದೆ. ಇದೇ ಜಾಗದಲ್ಲಿ ನೀವು ದೇವಸ್ಥಾನ ಒಳಗೆ ಹೋಗ್ಬೇಕು. ಸಖತ್ ದೊಡ್ಡ ಕ್ಯೂನಿದೆ. ವಸತಿ ಇಲ್ಲೇ ಚಪ್ಪಲಿ ಎಲ್ಲ ಬಿಟ್ಟು ಎಲ್ಲ ತೊಂದರೆ ಆಗಿತ್ತು. ಈ ಸಲ ಚೆನ್ನಾಗಿ ಜನಗಳಿಗೆ ಒಳ್ಳೆ ಸುರಕ್ಷಿತವಾಗಿ ಮಾಡಿದ್ದಾರೆ. ಈ ಸಲ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಜನ ಬನ್ನಿ, ದೇವರನ್ನ ದರ್ಶನ ಮಾಡ್ಕೊ ಹೋಗಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.